ಮಾನ್ಯ ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗಳ ಕುರಿತಾಗಿ ಹೇಡಿ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ. ನಮ್ಮ ಸೈನಿಕರ ಮೇಲೆ ಕಾಶ್ಮೀರದಲ್ಲಿ ಸಾರ್ವಜನಿಕವಾಗಿ ಕಲ್ಲು ತೂರಾಟ ಮಾಡ್ತಾ ಇದ್ರೂ ಕೂಡ ಯಾವುದೇ ಪ್ರತಿಕ್ರಿಯೆ ತೋರಿಸದಂತೆ ಸೈನ್ಯವನ್ನು ತಡೆಯುವ ಕೆಲಸವನ್ನು ಮಾಡ್ತಾ ಇದ್ದವರು ಅವ್ರ ಹೇಡಿಗಳು. ಇವತ್ತು ಸೈನ್ಯಕ್ಕೆ ಮುಕ್ತ ಅವಕಾಶ ಕೊಟ್ಟಿರೋ ಕಾರಣಕ್ಕೆ ಕಲ್ಲು ತೂರಾಟವೂ ಬಂದಾಗಿದೆ, ಭಯೋತ್ಪಾದನೆಯೂ ಕೂಡ ಭಾಗಶಃ ಅನ್ನುವಷ್ಟು ಮಟ್ಟಿಗೆ ಕಡಿಮೆ ಆಗಿದೆ. ಒಂದು ಕಾಲದಲ್ಲಿ ರಾಜ್ಯ ಮತ್ತು ದೇಶದ ಉದ್ದಗಲಕ್ಕೆ ಭಯೋತ್ಪಾದಕ ಚಟುವಟಿಕೆ ನಡೀತಾ ಇತ್ತು. ಸರೋಜಿನಿ ಮಾರ್ಕೆಟ್ ಮೇಲೆ ಬಾಂಬ್ ದಾಳಿ, ಚಾಂದಿನಿ ಚೌಕ್ ಹತ್ರ ಬಾಂಬ್ ದಾಳಿ, ಅಹಮದಾಬಾದ್ ಮೇಲೆ ಬಾಂಬ್ ದಾಳಿ, ಮುಂಬೈನಲ್ಲಿ ಬಾಂಬ್ ದಾಳಿ. ಭಾರತ ಸರ್ಕಾರದ ಪ್ರತಿಕ್ರಿಯೆ ಏನು ಅಂತ ಹೇಳಿದ್ರೆ ಕಠೋರ ಶಬ್ದಗಳಲ್ಲಿ ಖಂಡಿಸುತ್ತೇವೆ. ಅದರಿಂದ ಆಚೆಗೆ ಏನೂ ಮಾಡ್ತಿರ್ಲಿಲ್ಲ. ಈಗ ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಮುಟ್ಟಿ ನೋಡ್ಕೊಳ್ಬೇಕು, ಹಾಗೆ ತಟ್ಟಿ ಉತ್ತರವನ್ನು ನಮ್ಮ ಸೈನ್ಯ ಕೊಡ್ತಾ ಇದೆ. ಆ ಸೈನ್ಯಕ್ಕೆ ಮುಕ್ತ ಅವಕಾಶವನ್ನು ಕೊಟ್ಟಿದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಪ್ರಧಾನಿ ಆದಮೇಲೆ. ಇದು ಈ ಮೂಲಕ ಸಾಮರ್ಥ್ಯವನ್ನು ತೋರಿಸಿದ್ದಾರೆ. ಒಂದು ಕಾಲದಲ್ಲಿ ದೇಶದ ಪ್ರಧಾನಮಂತ್ರಿಯಾಗಿದ್ದಂಥ ರಾಜೀವ್ ಗಾಂಧಿಯವರು ಕೇಂದ್ರದಿಂದ 100 ರೂಪಾಯಿ ಕಳಿಸಿದರೆ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದೇ 15 ರೂಪಾಯಿ ಅಂತ ಹೇಳ್ತಾ ಇದ್ರು. ಇವತ್ತು ಹೆಮ್ಮೆಯಿಂದ ಹೇಳ್ಬೋದು, ಲಕ್ಷ ಲಕ್ಷ ಕೋಟಿ ನೇರವಾಗಿ ಬಡವನ ಖಾತೆಗೆ ಜಮಾ ಆಗುತ್ತೆ. 1 ರೂಪಾಯಿಯೂ ಮಿಸ್ಯೂಸ್ ಆಗಲ್ಲ. ಇದು ಸಾಮರ್ಥ್ಯದ ಪ್ರಕಟೀಕರಣ. ಹೇಡಿತನ ಏನು ಅಂದರೆ ತಿನ್ನೋರಿಗೆ ತಿನ್ನೋದನ್ನು ಬಿಟ್ಟು ಕತೆ ಹೇಳ್ತಾ ಇದ್ದಿತ್ತಲ್ಲ, ಅದು ಹೇಡಿತನ. ನಾನು ತಿನ್ನೋದಿಲ್ಲ, ತಿನ್ನೋದಕ್ಕೂ ಬಿಡೋದಿಲ್ಲ ಅನ್ನೋದು ಅದು ಶೌರ್ಯ, ಅದು ಸಾಮರ್ಥ್ಯ. ಅದನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ತೋರಿಸಿದ್ದಾರೆ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರೋದು ಅದು ಪ್ರಧಾನಮಂತ್ರಿಯ ಸಾಮರ್ಥ್ಯ. ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಂಡು ರಾಜಕಾರಣ ಮಾಡೋದು ಹೇಡಿತನ. ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಜಗತ್ತಿನ ಯಾವುದೇ ಶಕ್ತಿಗೆ ಮಣಿದು ದೇಶದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಳ್ಳಲಿಲ್ಲ. ಈಗ ಅಮೆರಿಕಾದ ಜೊತೆಗೆ ಒಪ್ಪಂದ ಆಯಿತು. ಅಮೆರಿಕಾದ ಜೊತೆಗೆ ಒಪ್ಪಂದದಲ್ಲಿ ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ರೈತರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಂಡಿದ್ದೀವಿ, ಡೈರಿ ಉತ್ಪನ್ನಗಳಿಗೆ ರಕ್ಷಣೆಯನ್ನು ಕೊಟ್ಟಿದ್ದೇವೆ. ಎಲ್ಲೂ ಕೂಡ ರಾಜಿ ಮಾಡ್ಕೊಂಡಿಲ್ಲ. ಯುರೋಪ್ ಜೊತೆಗೆ ಒಪ್ಪಂದ ಆಯಿತು. ಭಾರತದ ಹಿತಾಸಕ್ತಿಯನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನೇ ಯುರೋಪಿಯನ್ ಒಕ್ಕೂಟದ ಜೊತೆಗೆ ಒಪ್ಪಂದ ಆಯಿತು. ಯುರೋಪಿಯನ್ ಒಕ್ಕೂಟದ ಅಧ್ಯಕ್ಷರೇ ಕರೆದ್ರು, ದಿಸ್ ಇಸ್ ದ ಮದರ್ ಡೀಲ್ ಅಂಥೇಳಿ. ಇದಕ್ಕಿಂತ ಇದೊಂದು ದೊಡ್ಡ ಡೀಲ್ ಅಂತೇಳಿ ಅವ್ರು ಹೇಳಿದರು. ಆ ರೀತಿ ಭಾರತದ ಹಿತಾಸಕ್ತಿಯ ಜೊತೆಗೆ ರಾಜಿ ಮಾಡ್ಕೊಳ್ಳದೆ ಇರೋದು ಸಾಮರ್ಥ್ಯದ ಪ್ರಕಟೀಕರಣ. ಅದನ್ನು ಪ್ರಕಟೀಕರಿಸುವಂಥ ಕೆಲಸ ಮಾಡಿದ್ದಾರೆ. ಇಷ್ಟಕ್ಕೂ ಇಲ್ಲಿ ವಿಧಾನಸಭೆ ಅಧಿವೇಶನ ಆಗಬೇಕು, ಚರ್ಚೆ ಆಗಬೇಕು ಅಂತ ಬಯಸುವ ಕಾಂಗ್ರೆಸ್ಸು ಲೋಕಸಭೆಯಲ್ಲಿ ಯಾಕೆ ಚರ್ಚೆ ಮಾಡದೆ ಕಾಲಹರಣ ಮಾಡ್ತಾ ಇದ್ದೀರಿ, ವಿತಂಡವಾದವನ್ನು ಮುಂದಿಡ್ತಾ ಇದ್ದೀರಿ? ನಿಮಗೆ ಚರ್ಚೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಸರಕೆ ಇಲ್ಲ. ಅದಕ್ಕಾಗಿಯೇ JP ನಡ್ಡಾ ಅವರು, ಈ ಹಿಂದೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು, ಕೇಂದ್ರ ಸಚಿವರು, ಅಬೋಧ್ ಬಾಲಕ್ಕೆ ಹಾತ್ಮೆ ಆಪ್ ಪಾರ್ಟಿಕೋ ನೈ ಚೋಡೋ ಐಸ್ ಅಂತ ಸಲಹೆ ಕೊಟ್ಟರು. ಹೂ ಇಸ್ ಅಬೋಧ್ ಬಾಲಕ್? ಅದನ್ನು ನೀವು ಯೋಚನೆ ಮಾಡಿ. ಅಂದರೆ ಅಬೋಧ್ ಬಾಲಕ್ ಬುದ್ಧಿ ಇಲ್ಲದೆ ಇರುವಂಥ ವ್ಯಕ್ತಿಯ ಕೈಗೆ ನಿರ್ಣಯವನ್ನು ಕೊಟ್ಟರೆ ಹಿಂಗಾಗುತ್ತೆ ಅಂತ ಹೇಳಿದ್ರು ರಾಜ್ಯಸಭೆಯಲ್ಲಿ ಮಾತಾಡ್ತಾ. ಅದು ನೀವು ಬುದ್ಧಿ ಇಲ್ಲದೆ ಇರೋರ ಕೈಗೆ ನಿಮ್ಮ ಪಕ್ಷದ ನಾಯಕತ್ವ ಕೊಟ್ಟಿರೋದು, ಅದು ನಿಮ್ಮ ಹೇಡಿತನ ಆಗತ್ತೆ. ನೀವು ಇಲ್ಲಿ ಪ್ರಜಾಪ್ರಭುತ್ವದ ಪಾಠ ಹೇಳ್ತೀರಿ, ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ನಡ್ಕೊಳ್ತಿದ್ದೀರಿ. ನೀವು ಅವಲೋಕನ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ಮೆಟ್ರೋ ವಿಷಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸ್ತೇನೆ, ನೀವೊಂದು ಶ್ವೇತಪತ್ರ ಹೊರಡಿಸಿ. ನೀವು ಹೇಳ್ತೀರಿ ಕೇಂದ್ರ ಮೆಟ್ರೋ ದರ ಏರಿಕೆ ಮಾಡ್ತಾ ಇದೆ, ಇನ್ನೊಂದು ಕಡೆ ಹೇಳ್ತೀರಿ
ಕೇಂದ್ರದ ಬರೀ 20% ಮಾತ್ರ, 80% ನಮ್ಮದು ಅಂತ ಹೇಳ್ತೀರಿ. ಲಾಭದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟು, ಕೇಂದ್ರಕ್ಕೆ ಎಷ್ಟು, ರಾಜ್ಯಕ್ಕೆ ಎಷ್ಟು, ಶ್ವೇತಪತ್ರ ಹೊರಡಿಸಿ. ಮತ್ತೆ ಬರೀ ಹೊರಗಡೆ ಹೇಳಿಕೆ ಕೊಡ್ತೀರಿ. ನೀವ್ಯಾಕೆ ಪತ್ರ ಬರೀತಾ ಇಲ್ಲ? ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು, ಒಂದು ಪತ್ರ ಬರೀರಿ ರಾಜ್ಯದ ಮುಖ್ಯಮಂತ್ರಿಯಾಗಿ. ಅದನ್ನೇ ತಾನೇ ಆರ್ ಅಶೋಕ್ ಅವ್ರು ಕೇಳಿದ್ದು. ಯಾವುದೇ ಕಾರಣಕ್ಕೂ ಮೆಟ್ರೋ ದರ ಏರಿಕೆ ಮಾಡಬಾರ್ದು ಅಂತ ಪತ್ರ ಬರೀರಿ ಅಂತ ಹೇಳಿರಿ. ಯಾಕೆ ಪತ್ರ ಬರೀತಾ ಇಲ್ಲ ನೀವು? ಪತ್ರ ಬರೀರಿ. ಮತ್ತೆ ಇದುವರೆಗೂ ಎಷ್ಟು ವಿನಿಯೋಗ ಆಗಿದೆ, ಎಷ್ಟು ಸಾಲ ಇದೆ, ಇದರ ಹಣದಲ್ಲಿ ರಾಜ್ಯಕ್ಕೆಷ್ಟು, ಕೇಂದ್ರಕ್ಕೆಷ್ಟು, ಸಾಲ ತೀರಿಸೋದಕ್ಕೆ ಎಷ್ಟು ಹೋಗುತ್ತೆ, ಇದರ ಸಮಗ್ರ ವಿವರವಾಗಿರ್ತಕ್ಕಂಥ ಒಂದು ಶ್ವೇತಪತ್ರ ಹೊರಡಿಸಿ ಅಂತ ನಾನು ಆಗ್ರಹಿಸ್ತೇನೆ. ಇನ್ನು 2003ರಲ್ಲಿ ಇದ್ದಬದ್ದವ್ರನ್ನೆಲ್ಲ ಮಂತ್ರಿ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರನೇ ಆಡಳಿತ ಸುಧಾರಣೆಯ ಅಂಗವಾಗಿಯೇ 15% ಶಾಸಕರನ್ನ ಮೀರಬಾರ್ದು ಅಂತ ಸಂವಿಧಾನ ತಿದ್ದುಪಡಿ ಮಾಡ್ತು. ಅಂದರೆ 15%ಕ್ಕೆ 15 ತಾನೆ, 15% ಮೀರಬಾರ್ದು ಅಂಥೇಳಿ. ಈಗ ಏನು ಮಾಡಿದ್ದಾರೆ? 150ಕ್ಕೂ ಹೆಚ್ಚು ನಿಗಮ ಮಂಡಳಿಗಳಿಗೆ ಸಂಪುಟ ದರ್ಜೆಯ ಸ್ಥಾನಮಾನ. ಅಂದರೆ ಆ ಒಂದು ಸದುದ್ದೇಶದಿಂದ ತಂದಿರತಕ್ಕಂಥ ನಿಯಮವನ್ನು ದುರ್ಬಲಗೊಳಿಸಿ ಇದ್ದವರಿಗೆಲ್ಲ ಸಚಿವ ಸಂಪುಟದ ಸ್ಥಾನಮಾನ ಕೊಟ್ಟು ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುವ ಒಂದು ಕೆಟ್ಟ ಪರಂಪರೆ ಹಿಂಬಾಗಿಲ ಮೂಲಕ ಅಥವಾ ಅಲ್ಲಿ ಚಾಪೆ ಕೆಳಗೆ ನುಸಿದ್ರೆ ಕಾನೂನು, ಇವರು ರಂಗೋಲೆ ಕೆಳಗೆ ನುಸಿತಕ್ಕಂಥ ಒಂದು ಕೆಟ್ಟ ರಾಜಕಾರಣವನ್ನು ಕರ್ನಾಟಕ ಸರ್ಕಾರ ಮಾಡ್ತಾ ಇದೆ. ಒಂದು ಕಾಲದಲ್ಲಿ 80-90 ಜನ ಮಂತ್ರಿಗಳಾಗಿರ್ತಿದ್ರು ಅನ್ನೋದನ್ನು ತಪ್ಪಿಸ್ಬೇಕು ಅಂತಲೇ ಆಡಳಿತ ಸುಧಾರಣೆಯ ಅಂಗವಾಗಿ 15% ಮೀರಬಾರ್ದು ಶಾಸಕರಲ್ಲಿ ಅಂತ ಹೇಳಿ ತಂದಿದ್ದು ನಿಯಮ. ನೀವು ಮಾಡಿರೋದೇನೀಗ? ನಾನು ನಿನ್ನೆ ಚಿಕ್ಕಮಗಳೂರು ಸರ್ಕಾರಿ ಆಸ್ಪತ್ರೆಗೆ ಭೇಟಿ ಕೊಟ್ಟಿದ್ದೆ. ರೋಗಿಗಳಿಗೆ ಹೊರಗಡೆ ಚೀಟಿ ಬರೆದು ಕೊಡ್ತಾ ಇದ್ರು ಔಷಧಿಗೆ. ನಾನು ಡಿಸ್ಟ್ರಿಕ್ಟ್ ಸರ್ಜನಿಗೆ ಕೇಳಿದೆ, ಯಾಕೆ ಔಷಧಿ ಚೀಟಿ ಬರೆದು ಕೊಡ್ತಾ ಇದ್ದೀರಿ ಅಂತ. ಸರ್, ಮೆಡಿಸಿನ್ ಸಪ್ಲೈ ಇಲ್ಲ ಸರ್ ಅಂತ ಹೇಳಿದರು. ಈ ಸರ್ಕಾರಕ್ಕೆ ಬಡವರಿಗೆ ಸರಬರಾಜು ಮಾಡುವ ಸರ್ಕಾರಿ ಬಡವರು ಚಿಕಿತ್ಸೆ ಪಡಿತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಿಗೆ ಮೆಡಿಸಿನ್ ಸಪ್ಲೈ ಮಾಡುವ ಯೋಗ್ಯತೆ ಇಲ್ಲ. ಅಂದರೆ ಖಜಾನೆ ಖಾಲಿಯಾಗಿದೆಯಾ? ಖಜಾನೆ ಖಾಲಿ ಆಗದೇ ಇದ್ದರೆ ನೀವು ಮೆಡಿಸಿನ್ ಸಪ್ಲೈಗೆ ಆದ್ಯತೆ ಕೊಡಬೇಕಿತ್ತಲ್ಲ. ಯಾಕೆ ಔಷಧಿ ಸರಬರಾಜು ಮಾಡ್ತಾ ಇಲ್ಲ? ಯಾಕೆ ಬಡವರಿಗೆ ಬಡವರು ಖಾಸಗಿ ಮೆಡಿಕಲ್ ಶಾಪ್ಗಳಿಗೆ ಔಷಧಿ ಚೀಟಿ ಬರೆದು ಕೊಡ್ತೀರಿ? ಯಾಕೆ ಬರೆದು ಕೊಡ್ತಾ ಇದ್ದೀರಿ ಔಷಧಿ ಚೀಟಿನ? ಅಂದರೆ ನಿಮ್ಮ ಆದ್ಯತೆ ಕೆಲವರು ಮೆರೆಯೋದಕ್ಕೆ ಸಂಪುಟ ದರ್ಜೆ ಸ್ಥಾನಮಾನ, ಬಡವನ ಜೀವ ಉಳಿಸೋದಕ್ಕೆ ಅವನು ಖಾಸಗಿ ಔಷಧಾಲಯಗಳಿಗೆ ಚೀಟಿ ಬರೆದು ಕೊಡೋದು. ಯಾವುದು ನಿಮ್ಮ ಆದ್ಯತೆ? ಬಹುಶಃ ಸರ್ಕಾರದ ಆದ್ಯತೆ ಕೆಲವ್ರನ್ನ ಮೆರೆಸೋದು, ತನ್ನ ಕುರ್ಚಿ ಉಳಿಸ್ಕೊಳ್ಳೋದು. ಅದು ಬಿಟ್ಟು ಬಡವ ಬದುಕಬೇಕು ಅನ್ನೋದ್ರ ಬಗ್ಗೆ ಒಂದು ಕಿಂಚಿತ್ತೂ ಕಾಳಜಿ ಇಲ್ಲ. ಕಿಂಚಿತ್ತಾದರೂ ಕಾಳಜಿ ಇದ್ದಿದ್ರೆ ಯಾಕೆ ಬರ್ತಾರ್ರಿ ಸರ್ಕಾರಿ ಆಸ್ಪತ್ರೆಗೆ ಬಡವರು? ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬರ್ತಾರೆ. ನೀವು ಔಷಧಿ ಚೀಟಿ ಕೊಟ್ಟು ಕಳ್ಸೋದಾದ್ರೆ ಅಲ್ಲಿಗೆ ಯಾಕೆ ಬರ್ತಾರೆ ಸರ್ಕಾರಿ ಆಸ್ಪತ್ರೆಗೆ? ಸರ್ಕಾರಿ ಆಸ್ಪತ್ರೆ ನಡೆಸೋ ಯೋಗ್ಯತೆ ನಮಗಿಲ್ಲ ಅಂತ ಬೋರ್ಡ್ ಹಾಕಿ. ದಾನ ಧರ್ಮದಲ್ಲಿ ಭಿಕ್ಷೆ ಎತ್ತಾದರೂ ಕೂಡ ಸರ್ಕಾರಿ ಆಸ್ಪತ್ರೆ ನಡೆಸ್ತೀವಿ. ಭಿಕ್ಷೆ ಎತ್ತಾದರೂ ದಾನ ಧರ್ಮ ತಗೊಂಡು ಸರ್ಕಾರಿ ಆಸ್ಪತ್ರೆ ನಡೆಸ್ತೀವಿ. ಇಲ್ಲ ಔಷಧಿ ಸರಬರಾಜು ಮಾಡಿ ಅನ್ನೋ ಆಗ್ರಹನ ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತೇನೆ.